ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಮಕ್ಕಳೇ, ನಾವು 6ನೇ ತರಗತಿಯ 5ನೇ ಪದ್ಯವಾಗಿರುವಂತಹ ನೀ ನನಗಿದ್ದರೆ ಎಂಬ ಪದ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಪದ್ಯವನ್ನ ಬರೆದವರು ಯಾರು? ಕಿಞ್ಞಣ್ಣ ರೈ ಅವರು. ಅವರ ಬಗ್ಗೆ ಈಗಾಗಲೇ ಪರಿಚಯ ಆಗಿದೆ ನಿಮ್ಗೆ. ಹಾಗೆ ಪದ್ಯದ ಅರ್ಥವನ್ನೆಲ್ಲ ತಿಳ್ಕೊಂಡಿದ್ದೀರಾ. ಇವತ್ತು ನಾವು ಇಂದಿನ ತರಗತಿಯಲ್ಲಿ ಇದರ ಪ್ರಶ್ನೋತ್ತರಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಪದಗಳ ಅರ್ಥ. ಹೊರೆ ಅಂತ ಹೇಳಿದ್ರೆ ತುಂಬಾ ಭಾರವಾಗಿರುವಂತಹ ವಸ್ತು ನಮಗೆ ಹೊರುವುದಕ್ಕೆ ಕಷ್ಟವಾದಾಗ ಅದು ಹೊರೆ ಆಗುತ್ತೆ. ಅದರ ಅರ್ಥ ತೂಕ ಅಥವಾ ಭಾರ ಅಥವಾ ಕಂತೆ. ಹಾಗೆ ಕಂಗಾಲು, ಈ ಪದದ ಅರ್ಥ ಅಶಕ್ತವಾಗು ಅಥವಾ ದುರ್ಬಲವಾಗು. ಉಪಕಾರ, ಸಹಾಯ. ಸೊಕ್ಕು, ಮದ ಅಥವಾ ಗರ್ವ ಅಥವಾ ಬೀಗು. ಹಿಗ್ಗು, ಸಂತೋಷ. ಚಾಳಿಸು, ಹೀಯಾಳಿಸು. ಮಕ್ಕಳು, ಈ ಒಂದು ಪದಗಳ ವಿವರವನ್ನ ತಿಳ್ಕೊಳ್ಳೋಣ. ಹಿಂಡಿ, ಎಣ್ಣೆಯ ಕಾಳುಗಳಿಂದ ರಸ ತೆಗೆದ ಮೇಲೆ ಉಳಿಯುವಂತಹ ಶೇಷ. ಎಣ್ಣೆಯ ಕಾಳುಗಳು ಯಾವುದು ಇರ್ಬೋದು, ಅಥವಾ ಈ ಒಂದು ತೆಂಗಿನಕಾಯಿಂದ ನಾವು ಕೂಡ ಎಣ್ಣೆಯನ್ನ ಮಾಡ್ತೀವಿ. ಅವಾಗ ಅದನ್ನ ಎಣ್ಣೆ ನಾವು ಗಿರಣಿಗೆ ಹಾಕ್ಬಿಟ್ಟು ಯಂತ್ರದ ಮೂಲಕ ಅದನ್ನ ಎಣ್ಣೆಯನ್ನ ಬೇರ್ಪಡಿಸಿದಾಗ ಏನಾಗುತ್ತೆ, ಕೊನೆಗೆ ಅದರಲ್ಲಿ ಶೇಷ ಉಳಿಯುತ್ತೆ, ಅಂದ್ರೆ ಹಿಂಡಿ ಉಳಿಯುತ್ತೆ. ಅದನ್ನ ನಾವು ದನ ಕರುಗಳಿಗೆ, ಸಾಕು ಪ್ರಾಣಿಗಳಿಗೆ ಎಲ್ಲ ತಿನ್ನುವುದಕ್ಕೆ ಅದನ್ನ ನಾವು ಏನ್ ಮಾಡ್ತೀವಿ, ಬಳಸ್ತೀವಿ. ಹಾಗೆ ಮಣ ಅಂತ ಹೇಳಿದ್ರೆ ಇದೊಂದು ತೂಕದ ಪ್ರಮಾಣ ಅಥವಾ ತೂಕದ ಒಂದು ಪ್ರಮಾಣ ಅಂತ ಹೇಳ್ಬೋದು. ಅಂದ್ರೆ ಇದು ಒಂದು ಮಣ ಅಂತ ಹೇಳಿದ್ರೆ ಸುಮಾರು 10 kg. ಹಾಗೆಯೇ 10 ಮಣ ಅಂತ ಹೇಳಿದ್ರೆ 100 kg. ಈಗಾಗಲೇ ಪದ್ಯದಲ್ಲಿ ತಿಳ್ಕೊಂಡಿದ್ದೀರಾ, ಹೇಳಿದ್ದೆ ನಾನು. ಹಾಗೆ 100 ಮಣಕ್ಕೆ ಎಷ್ಟು ಕೆಜಿ ಬೇಕು? 1000 kg. 10 ಮಣಕ್ಕೆ 100 kg. ಅಭ್ಯಾಸ ಭಾಗದಲ್ಲಿ ಈಗ ನಾವು ಪ್ರಶ್ನೋತ್ತರಗಳನ್ನ ತಿಳ್ಕೊಳ್ಳೋಣ ಮಕ್ಕಳು. ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ಮೊದಲಿಗೆ ಕತ್ತೆಯ ಬೆನ್ನಿಗೆ ಡ್ಯಾಶ್, ಕುದುರೆಯ ಜೊತೆಯಲ್ಲಿ ಡ್ಯಾಶ್. ಕತ್ತೆಯ ಬೆನ್ನಿಗೆ ಹೇರಿಸಿದ, ಕುದುರೆಯ ಜೊತೆಯಲ್ಲಿ ಸಾಗಿಸಿದ. ಎರಡನೆಯದು ಯಾವುದು? ನಡುಗಿತು ಕತ್ತೆಯ ಡ್ಯಾಶ್, ಬಿದ್ದಿತು ಭೂಮಿಗೆ ಡ್ಯಾಶ್. ನಡುಗಿತು ಕತ್ತೆಯ ಕೈಕಾಲು, ಬಿದ್ದಿತು ಭೂಮಿಗೆ ಕಂಗಾಲು. ಹೊತ್ತಿತು ಕುದುರೆಯು ಡ್ಯಾಶ್, ಅತ್ತಿತು ಬಗ್ಗಿಸಿತದು ಡ್ಯಾಶ್. ಹೊತ್ತಿತು ಕುದುರೆಯು ಹೊರೆಯನ್ನ, ಅತ್ತಿತು ಬಗ್ಗಿಸಿತದು ಬೆನ್ನ. ಹಾಗೆ ಕೊನೆಯದಾಗಿ ಏನಿದೆ? ಒಂದಿಷ್ಟಾದರೂ ಡ್ಯಾಶ್, ನನ್ನಯ ಪ್ರಾಣವ ಡ್ಯಾಶ್. ಒಂದಿಷ್ಟಾದರೂ ಹೊತ್ತು ಬಿಡು, ನನ್ನಯ ಪ್ರಾಣವ ಉಳಿಸಿಕೊಡು. ಮುಂದಿನ ಭಾಗದಲ್ಲಿ ನಾವು ಒಂದು ವಾಕ್ಯದಲ್ಲಿ ಬರೆಯುವಂತಹ ಪ್ರಶ್ನೋತ್ತರಗಳನ್ನ ತಿಳ್ಕೊಳ್ಳೋಣ ಮಕ್ಕಳೇ. 1ನೇ ಪ್ರಶ್ನೆ, ಭೀಮಣ್ಣನು ಎಲ್ಲಿಗೆ ಹೋದನು? ಇದೆಲ್ಲ ಪದ್ಯ ನೀವು ಕೇಳಿರೋದ್ರಿಂದ ನಿಮ್ಗೆ ಉತ್ತರ ಗೊತ್ತಿರುತ್ತೆ ಹೆಚ್ಚಾಗಿ. ಆದ್ರೂ ನಾನು ಉತ್ತರವನ್ನ ಕೊಡ್ತಾ ಇದ್ದೀನಿ. ನೀವು ನೋಡದೆ ಬರೆಯುವಂತಹ ಪ್ರಯತ್ನವನ್ನ ಮಾಡಬೇಕು. ಮತ್ತೆ ಸರಿಯಾಗಿದೆಯಾ ಅಂತ ಹೇಳಿ ನಾನು ಕೊಟ್ಟಿರುವಂತಹ ಪ್ರಶ್ನೆಯ ಉತ್ತರಗಳನ್ನ ನೀವು ನೋಡ್ಕೊಂಡು ಅಭ್ಯಾಸ ಮಾಡ್ಕೋಬೇಕು ಮಕ್ಕಳೇ. ಭೀಮಣ್ಣನು ಎಲ್ಲಿಗೆ ಹೋದನು? ಉತ್ತರ: ಭೀಮಣ್ಣನು ಸಂತೆಗೆ ಹೋದನು. ಭೀಮಣ್ಣನು ಏನನ್ನು ಕೊಂಡನು? ಭೀಮಣ್ಣನು 10 ಮಣ ಹಿಂಡಿಯನ್ನು ಕೊಂಡನು. 3ನೇ ಪ್ರಶ್ನೆ, ಕತ್ತೆಯು ಹೊರೆಯನ್ನು ಯಾರಿಗೆ ಹೊರು ಎಂದು ಕೇಳಿತು? ಕತ್ತೆಯು ಹೊರೆಯನ್ನು ಕುದುರೆಗೆ ಹೊರು ಎಂದು ಕೇಳಿತು. ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಯಾರನ್ನು ಕೇಳಿತು? ಉತ್ತರ: ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಕತ್ತೆಯನ್ನು ಕೇಳಿತು. 5ನೇ ಪ್ರಶ್ನೆ, ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು? ಉತ್ತರ: ಒಬ್ಬರು ಕಷ್ಟದಲ್ಲಿ ಇದ್ದಾಗ ಅವರನ್ನು ನೋಡಿ ಅಥವಾ ಅವರ ಪರಿಸ್ಥಿತಿಯನ್ನು ನೋಡಿ ನಗದೆ ಅವರಿಗೆ ನಮ್ಮಿಂದಾದ ಸಹಾಯ ಮಾಡಬೇಕು ಎಂಬುದು ನೀ ನನಗಿದ್ದರೆ ಪದ್ಯದ
ನೀತಿಯಾಗಿದೆ. ಹಾಗೆ ಮುಂದಿನ ಭಾಗದಲ್ಲಿ ಏನಿದೆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 2-3 ವಾಕ್ಯಗಳಲ್ಲಿ ಉತ್ತರ ಕೊಡುವಂತಹ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ ಏನಿದೆ, ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಏನೆಂದು ಹೇಳಿತು? ಉತ್ತರ, ಕತ್ತೆಗೆ ಹಿಂಡಿಯ ಹೊರೆಯು ಭಾರವೆನಿಸಿದಾಗ ಕತ್ತೆಯು ಕುದುರೆಗೆ ಅದರಲ್ಲಿ ಅರ್ಧ ಭಾರ ಹೊರಲು ಕೇಳಿತು. ಆಗ ಕುದುರೆಯು ಸೊಕ್ಕಿನಿಂದ ಕತ್ತೆಯನ್ನು ಹೀಯಾಳಿಸುತ್ತಾ, ಭಾರವನ್ನು ಹೊರಲೆಂದೇ ಭೀಮಣ್ಣನು ನಿನ್ನನ್ನು ಸಾಕಿದ್ದಾನೆ. ಆದ್ದರಿಂದ ಭಾರವನ್ನು ಹೊರುವುದೇ ನಿನ್ನ ಕೆಲಸವಾಗಿದೆ. ದಣಿವು ಎನ್ನದೆ ಬೇಗ ಬೇಗ ನಡೆ ಎಂದು ಹೇಳಿತು. ಎರಡನೆಯ ಪ್ರಶ್ನೆ, ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು? ಉತ್ತರ, ಕುದುರೆಯು ಭೀಮಣ್ಣನು ಹೊರಿಸಿದ ಹಿಂಡಿಯ ಭಾರದಿಂದ ನರಳುತ್ತಾ ಕತ್ತೆಯನ್ನು ಕುರಿತು, ನನ್ನ ಭಾರದಲ್ಲಿ ಒಂದಿಷ್ಟು ಭಾರವನ್ನು ಹೊತ್ತುಕೊಂಡರೆ ನೀನು ನನ್ನ ಪ್ರಾಣವನ್ನು ಉಳಿಸಿದಂತಾಗುತ್ತದೆ. ನೀನು ನನ್ನ ಪ್ರಾಣವನ್ನು ಉಳಿಸಿದಂತಾಗುತ್ತದೆ. ಈ ಕಾರಣದಿಂದ ನಾನು ನಿನ್ನ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಬೇಡಿಕೊಂಡಿತು. ಎರಡನೆಯ ಪ್ರಶ್ನೆ, ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು? ಉತ್ತರ, ಕುದುರೆಯು ಭೀಮಣ್ಣನು ಹೊರಿಸಿದ ಹಿಂಡಿಯ ಭಾರದಿಂದ ನರಳುತ್ತಾ ಕತ್ತೆಯನ್ನು ಕುರಿತು, ನನ್ನ ಭಾರದಲ್ಲಿ ಒಂದಿಷ್ಟು ಭಾರವನ್ನು ಹೊತ್ತುಕೊಂಡರೆ ನೀನು ನನ್ನ ಪ್ರಾಣವನ್ನು ಉಳಿಸಿದಂತಾಗುತ್ತದೆ. ಈ ಕಾರಣದಿಂದ ನಾನು ನಿನ್ನ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಬೇಡಿಕೊಂಡಿತು. ಮುಂದಿನ ಭಾಗದಲ್ಲಿ ಏನಿದೆ, ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿರಿ. ಒಂದನೆಯದು ಯಾವುದು? ನಿನ್ನುಪಕಾರ. ಅದನ್ನ ಬಿಡಿಸಿ ಬರೆದಾಗ ಏನಾಗುತ್ತೆ? ನಿನ್ನ ಪ್ಲಸ್ ಉಪಕಾರ ಅಥವಾ ನಿನ್ನ ಪ್ಲಸ್ ಬದಲಿಗೆ ಅಧಿಕ್ ಅಂತ ಕೂಡ ನಾವು ಕನ್ನಡದಲ್ಲಿ ಬಳಸ್ತೇವೆ. ನಿನ್ನ ಅಧಿಕ್ ಉಪಕಾರ, ನಿನ್ನ ಪ್ಲಸ್ ಉಪಕಾರ. ಇದು ಯಾವ ಸಂಧಿ? ಲೋಪ ಸಂಧಿ. ಇದರಲ್ಲಿ ನಿನ್ನ ಅಂತ ಹೇಳುವಂತದ್ದು ಪೂರ್ವ ಪದ, ಉಪಕಾರ ಅಂತ ಹೇಳುವಂತದ್ದು ಉತ್ತರ ಪದ. ಪೂರ್ವ ಪದದ ಒಂದು ಕೊನೆಯಲ್ಲಿ ಯಾವುದಿದೆ? ನಿನ್ನ ಆಕಾರ ಬರುತ್ತೆ. ಹಾಗೆ ಉತ್ತರ ಪದದ ಆದಿಯಲ್ಲಿ ಊಕಾರ ಬರುತ್ತೆ. ಹಾಗೆ ಅದು ಸಂಧಿ ಆಗ್ಬೇಕಾದ್ರೆ, ನಿನ್ನುಪಕಾರ ಅಂತ ಹೇಳಿ ಸಂಧಿ ಆಗ್ಬೇಕಾದ್ರೆ ಪೂರ್ವ ಪದದ ಕೊನೆಯ ಪದ ಆಕಾರ ಬಿಟ್ಟು ಹೋಗುತ್ತೆ. ಇದು ಒಂದು ಪದ ಅಕ್ಷರ ಆಕಾರ ಬಿಟ್ಟು ಹೋದಾಗ ಇದು ಲೋಪ ಸಂಧಿ ಆಗುತ್ತೆ. ಹಾಗೆ ಒಂದಿಷ್ಟಾದರೂ, ಇದನ್ನ ಬಿಡಿಸಿ ಬರೆದಾಗ ಒಂದಿಷ್ಟು ಪ್ಲಸ್ ಆದರೂ. ಒಂದಿಷ್ಟು ಅದರ ಕೊನೆಯ ಪದ, ಪೂರ್ವ ಪದದ ಕೊನೆಯ ಪದ ಯಾವುದು? ಊಕಾರ ಬರುತ್ತೆ. ಹಾಗೆ ಉತ್ತರ ಪದದ ಪೂರ್ವ ಪದ ಆಕಾರ. ಹಾಗೆ ಊಕಾರ ಆಕಾರ ಸೇರಿದಾಗ ಇಲ್ಲಿ ಊಕಾರ ಬಿಟ್ಟು ಹೋಗುತ್ತೆ. ಒಂದಿಷ್ಟಾದರೂ, ಒಂದಿಷ್ಟು ಅಂತ ಇದ್ದಿದ್ದು ಅಲ್ಲಿ ಊಕಾರ ಬಿಟ್ಟು ಒಂದಿಷ್ಟಾದರೂ ಅಂತ ಬರುತ್ತೆ. ಅಲ್ಲಿ ಒಂದು ಲೋಪ ಆಗುತ್ತೆ. ಅದಕ್ಕೋಸ್ಕರ ಇದು ಕೂಡ ಲೋಪ ಸಂಧಿ. ನನಗಿದ್ದರೆ, ನನಗೆ ಪ್ಲಸ್ ಇದ್ದರೆ, ಇದು ಕೂಡ ಯಾವ ಸಂಧಿ? ಲೋಪ ಸಂಧಿ. ಅದಕ್ಕೋಸ್ಕರ ನನಗೆ ಪೂರ್ವ ಪದದ ಅಂತ್ಯದಲ್ಲಿ ಅಥವಾ ಕೊನೆಯಲ್ಲಿ ಏಕಾರ ಬಂದಿದೆ. ಹಾಗೆ ಉತ್ತರ ಪದದ ಆದಿಯಲ್ಲಿ ಈಕಾರ ಬಂದಿದೆ. ಆದ್ರೆ ಅದು ನನಗೆ ಪ್ಲಸ್ ಇದ್ದರೆ, ನನಗಿದ್ದರೆ ಆಗುವಾಗ ಪೂರ್ವ ಪದದ ಕೊನೆಯ ಪದ ಏನಾಗುತ್ತೆ? ಏಕಾರ ಬಿಟ್ಟು ಹೋಗುತ್ತೆ. ಹಾಗೆ ಇದು ಕೂಡ ಲೋಪ ಸಂಧಿ ಆಗುತ್ತೆ. ಹಾಗೆ ನಾಲ್ಕನೆಯದು ಯಾವುದು? ನಮ್ಮೊಳಗೆ. ಇದನ್ನ ಬಿಡಿಸಿ ಬರೆದಾಗ ಏನಾಗುತ್ತೆ? ನಮ್ಮ ಪ್ಲಸ್ ಒಳಗೆ. ಇದರಲ್ಲಿರುವಂತಹ ಪೂರ್ವ ಪದ ಯಾವುದು? ನಮ್ಮ. ಉತ್ತರ ಪದ ಯಾವುದು? ಒಳಗೆ. ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಬರುತ್ತೆ? ನಮ್ಮ ಆಕಾರ ಬರುತ್ತೆ. ಹಾಗೆ ಒಳಗೆ ಅದರ ಪೂರ್ವದ ಪದ ಆದಿ ಶಬ್ದ ಯಾವುದು? ಓಕಾರ ಬರುತ್ತೆ. ನಮ್ಮ ಪ್ಲಸ್ ಒಳಗೆ, ನಮ್ಮ ಒಳಗೆ, ನಮ್ಮೊಳಗೆ. ಇಲ್ಲಿ ಆಕಾರ ಬಿಟ್ಟು ಹೋಗುತ್ತೆ. ಪೂರ್ವ ಪದದ ಅಂತ್ಯದಲ್ಲಿ ಆಕಾರ ಬಿಟ್ಟು ಹೋಗುತ್ತೆ. ನಮ್ಮೊಳಗೆ ಅಂತ ಆಗುತ್ತೆ. ನಮ್ಮ ಪ್ಲಸ್ ಒಳಗೆ ಇರುವಂತದ್ದು ನಮ್ಮೊಳಗೆ ಅಂತ ಆಗುತ್ತೆ. ಅವಾಗ ಒಂದು ಅಕ್ಷರ ಬಿಟ್ಟು ಹೋದಾಗ, ಪೂರ್ವ ಪದದ ಕೊನೆಯ ಅಕ್ಷರ ಆಕಾರ ಬಿಟ್ಟು ಹೋದಾಗ ನಮ್ಮೊಳಗೆ ಆದಾಗ ಇದು ಕೂಡ
ಲೋಪ ಸಂಧಿ. ಇಲ್ಲಿ ಲೋಪ ಆಗುತ್ತೆ, ಸಂಧಿಯನ್ನ ಸೇರಿಸಿ ಬರೆಯುವಾಗ ಒಂದು ಅಕ್ಷರ ಪೂರ್ವ ಪದದ ಕೊನೆಯ ಪದ ಲೋಪ ಆದಾಗ ಏನಾಗುತ್ತೆ, ಇದು ಕೂಡ ಲೋಪ ಸಂಧಿ ಆಗುತ್ತೆ ಮಕ್ಕಳೇ. ಈಗ ಮುಂದಿನ ಭಾಗದಲ್ಲಿ ಏನಿದೆ, ಈ ಪದ್ಯದಲ್ಲಿ ಬಂದಿರುವಂತಹ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿ. ಪ್ರಾಸ ಪದಗಳಲ್ಲಿ ಮೂರು ರೀತಿಯ ಮೂರು ವಿಧಗಳನ್ನ ನೋಡಬಹುದು. ಒಂದು ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ. ಈ ಪದ್ಯದಲ್ಲಿ ಬರುವಂತದ್ದೆಲ್ಲ ಆ ಪದ್ಯದ ಸಾಲುಗಳ ಕೊನೆಯಲ್ಲಿ ಬರುತ್ತೆ ಈ ಒಂದು ಪದಗಳು. ಅದಕ್ಕೋಸ್ಕರ ಇದನ್ನ ಅಂತ್ಯಪ್ರಾಸ ಅಂತ ಕೂಡ ನಾವು ಕಳೆಯಬಹುದು, ಅಂತ್ಯಪ್ರಾಸ ಅಂತ ಕೂಡ ನಾವು ಕರೆಯಬಹುದು. ಇಲ್ಲಿ ಯಾವುದನ್ನ ಅಂತ್ಯಪ್ರಾಸ ಬರುತ್ತೆ, ಪ್ರತಿ ಸಾಲಿನ ಕೊನೆಯ ಅಕ್ಷರಗಳನ್ನ ಗಮನಿಸಿ ಮಕ್ಕಳೇ. ಹಾಗೆ ನೀವು ಕೂಡ ಸುಲಭವಾಗಿ ಇದನ್ನ ಮಾಡಬಹುದು. ಈಗ ನಾನು ಮಾಡಿರುವಂತದ್ದನ್ನ ನಾನಿಲ್ಲಿ ಹೇಳುವುದಕ್ಕೆ ಬಯಸ್ತೀನಿ. ಭೀಮಣ್ಣ 10 ಮಣ, ಗೆಳೆಯ ದಮ್ಮಯ್ಯ. ನೋಡಿ, ಕೊನೆಯ ಪದಗಳೆಲ್ಲ ವ್ಯತ್ಯಾಸ ಇರಲ್ಲ, ಸಾಮಾನ್ಯ ಅದೇ ತರ ಬಂದಿರುತ್ತೆ. ಹಾಕಿದನು ಸಾಕಿದನು, ಕೈಕಾಲು ಕಂಗಾಲು, ಕತ್ತೆಯನು ನಿನ್ನುಪಕಾರವನು, ಹೇರಿಸಿದ ಸಾಗಿಸಿದ, ಕೇಳಿಸಿತು ಚಾಳಿಸಿತು, ನಡಿ ಹಿಡಿ, ಹೊರೆಯನ್ನ ಬೆನ್ನ, ಹೊತ್ತು ಬಿಡು ಉಳಿಸಿಕೊಡು, ಹಿಗ್ಗಿನಲಿ ಸೊಕ್ಕಿನಲಿ, ಹಿಗ್ಗಿದ್ದಿ ಬುದ್ಧಿ, ನಿನಗೆ ನಮ್ಮೊಳಗೆ. ಹಾಗೆ ಈ ಪದ್ಯವನ್ನು ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ಹಾಡಿರಿ. ನೀವು ಒಬ್ಬರೇ ಇದ್ದಾಗ ಮನೆಯಲ್ಲಿ ಯಾವಾಗ ಬಿಡು ಇರುತ್ತೋ ಅವಾಗ ಒಂದ್ಸಲ ನೀವು ಮನೆಯಲ್ಲಿ ರಾಗವಾಗಿ 1-2 ಸಲ ಹಾಡುವುದಕ್ಕೆ ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಅಭ್ಯಾಸ ಮಾಡಬೇಕು. ಹಾಗೆ ಏನ್ ಮಾಡ್ಬೇಕು, ಶಾಲೆಯಲ್ಲಿ ಬಂದಾಗ ಎಲ್ಲರೂ ನಿಮ್ಮ ತರಗತಿಯ ಮಕ್ಕಳ ಜೊತೆ, ನಿಮ್ಮ ಗೆಳೆಯರ ಜೊತೆ, ಎಲ್ಲರ ಜೊತೆ ಸೇರಿಕೊಂಡು ಹಾಡುವಂತದ್ದು ಸಾಮೂಹಿಕವಾಗಿ ಹಾಡುವಂತದ್ದಾಗುತ್ತೆ. ಈ ರೀತಿ ಅಭ್ಯಾಸ ಮಾಡಿ ನೀವು ಸುಂದರವಾಗಿ, ಅಂದ್ರೆ ಚೆನ್ನಾಗಿ ಅದನ್ನ ರಾಗವಾಗಿ ಹಾಡುವುದನ್ನ ಅಭ್ಯಾಸ ಮಾಡಿ ಮಕ್ಕಳು. ಈಗಾಗಲೇ ನನಗೆ ಎಷ್ಟು ಆಗುತ್ತೆ ಅಷ್ಟು ನಿಮ್ಗೆ ಪದ್ಯವನ್ನ ಹೇಳ್ಬೇಕಾದ್ರೆ ಆರಂಭದಲ್ಲಿ ಅದನ್ನ ಹಾಡಿ ತೋರಿಸಿದ್ದೀನಿ. ಅದೇ ತರ ನೀವು ಕೂಡ ಇನ್ನೂ ಚೆನ್ನಾಗಿ ಹಾಡುವಂತಹ ಪ್ರಯತ್ನವನ್ನ ಮಾಡಿ. ಹಾಗೆ ಕೊನೆಯ ಅಂಕಣದಲ್ಲಿ ಏನಿದೆ, ಕೊನೆಯ ಭಾಗದಲ್ಲಿ ಅಂಕಣದಲ್ಲಿರುವಂತಹ ಅಥವಾ ಅಂಕಣದಲ್ಲಿರುವ ಅಕ್ಷರಗಳನ್ನು ಹೇಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಉಪಯೋಗಿಸಿ 50ಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು. ನೀವೆಷ್ಟು ಮಾಡಬಲ್ಲಿರಿ? ಅತಿ ಹೆಚ್ಚು ಪದ ರಚಿಸಿದವರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತೀವಿ ಅಥವಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರಿ ಅಂತ ಹೇಳಿ ನಮಗೆ, ಅಂದ್ರೆ ಟೀಚರ್ಸ್ಗೆ, ಗುರುಗಳಿಗೆ, ಅಧ್ಯಾಪಕರಿಗೆ ಈ ಮಕ್ಕಳಿಗೆ ಈ ರೀತಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉದಾಹರಣೆಯನ್ನ ಕೂಡ ಕೊಟ್ಟಿದ್ದಾರೆ, ದೊಡ್ಡ ಮತ್ತು ಮುಗ್ಗು. ನೋಡಿ, ಇಲ್ಲಿ ಎಲ್ಲ ಈ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಪರದೆಯಲ್ಲಿ ಯಾವ ಚಿತ್ರ, ಆ ಒಂದು ಅಕ್ಷರಗಳನ್ನ ಒಂದೊಂದಾಗಿ ಒಂದೊಂದು ಕೋಣೆಯಲ್ಲಿ ಹಾಕಿಟ್ಟಿದ್ದಾರೆ. ಅದನ್ನ ನೀವು ಆ ಒಂದು ಫಲಕದಲ್ಲಿ ನೋಡ್ಬೋದು ಅಥವಾ ಪರದೆಯಲ್ಲಿ ನೋಡ್ಬೋದು ಮಕ್ಕಳೇ. ಅದನ್ನ ನಾನು ಒಂದೊಂದೇ ಅಕ್ಷರಗಳನ್ನ ಓದಿ ಹೇಳ್ತೀನಿ. ಚ, ಕ, ಚ, ಅ, ಮ, ರೇ, ಸ, ಲು, ಗು, ರ, ಜ, ಹೇ, ನ, ಮೋ, ಹಿ, ಬೆ, ಕ, ಚು, ವ, ತ, ನು, ಗ, ದ, ದೋ, ಗು. ಈ ಅಕ್ಷರಗಳಿದೆ. ಇದನ್ನ ನೀವು ಪ್ರತಿಯೊಂದನ್ನ ಗಮನಿಸಿದಾಗ ನಿಮ್ಗೆ ಸುಲಭವಾಗಿ ಅಕ್ಷರಗಳನ್ನ 2 ಅಕ್ಷರಗಳಿರ್ಬೋದು ಅಥವಾ 3 ಅಕ್ಷರಗಳಿರ್ಬೋದು ಅಥವಾ ಸಾಧ್ಯ ಆದ್ರೆ 4 ಅಕ್ಷರಗಳನ್ನು ಕೂಡ ಒಂದೊಂದು ಪದಗಳನ್ನ ನಾವು ಜೋಡಿಸಿ ಬರೆಯುವುದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹಿತ ಅಂತ ಹೇಳುವಂತದ್ದು ಬರೆಯಬಹುದು, ಅಥವಾ ಮೊಗ್ಗು, ಅಥವಾ ದೊರೆ, ಈ ರೀತಿ ಹೆಣ, ಗಡ್ಡ, ಈ ರೀತಿ ಬೇರೆ ಬೇರೆ ಪದಗಳನ್ನ ನಾವು ಮಾಡಬಹುದು ಮಕ್ಕಳೇ. ಏನ್ ಮಾಡ್ಬೇಕು, ನೀವು ಕೂಡ ಪ್ರಯತ್ನವನ್ನ ಮಾಡಿ ಸುಮಾರು 50ರಿಂದ 60ಕ್ಕಿಂತಲೂ ಹೆಚ್ಚು ಪದಗಳನ್ನ ಇಲ್ಲಿ ನಾವು ರಚನೆ ಮಾಡಬಹುದು. ಈ ಒಂದು ಪರದೆಯಲ್ಲಿ ಕಾಣುವಂತಹ ಅಕ್ಷರಗಳನ್ನ ನೋಡಿ ಜೋಡಿಸಬಹುದು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.